ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರ ಅಲೆ. ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಪರ ಅಬ್ಬರ ಜೋರಾಗಿದೆ. ಈಗ ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅಲೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಜನರ ಒಲವು ಕೂಡ ಇಮ್ಮಡಿ ಆಗ್ತಾ ಇದೆ. ಅಬ್ಬರ ಜೋರಾಗಿದೆ ಪ್ರಚಾರದ್ದು. ಅಂಜಲಿ ಗೆಲ್ಲಿಸಿಕೊಳ್ಳೋಕೆ ಶತ ಪ್ರಯತ್ನ ಮಾಡ್ತಿದ್ದಾರೆ ಸಚಿವ ಮಂಕಾಳ ವೈದ್ಯ. ಉತ್ತರ ಕನ್ನಡದಲ್ಲಿ ಈ ಬಾರಿ ನಾವು ಗೆದ್ದೇ ಗೆಲ್ತೇವೆ. ಬಿಜೆಪಿಯವರು ಸುಳ್ಳು ಹೇಳೋದು ಬಿಟ್ಟು ಏನೂ ಮಾಡಿಲ್ಲ. ಅವರು ಬರೀ ಸುಳ್ಳು. ಜಿಲ್ಲೆಯ ಸಮಸ್ಯೆ ಬಿಡಿ, ಜಿಲ್ಲೆಯ ಹೆಸರು ಕೂಡ ಪಾರ್ಲಿಮೆಂಟ್ನಲ್ಲಿ ಹೇಳಿಲ್ಲ ಅವರು. ಅಂದರೆ ಅನಂತಕುಮಾರ್ ಹೆಗಡೆ ಬಗ್ಗೆ ಮೋದಿ ಗ್ಯಾರಂಟಿ ಅಂತ ಈಗ ಇನ್ನೊಂದು ಸುಳ್ಳು ಹೇಳ್ತಿದ್ದಾರೆ. ಈ ಹಿಂದೆ ಕೊಟ್ಟ ಭರವಸೆಗಳನ್ನ ಕೇಂದ್ರ ಸರ್ಕಾರ ಈಡೇರಿಸಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭಾ ಕ್ಷೇತ್ರವನ್ನು ಸ್ವತಾಯಗತವಾಗಿ ಈ ಬಾರಿ ವಶಪಡಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಣತೊಟ್ಟಂತೆ ಕಾಣ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯಗಳನ್ನು ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಸಚಿವರಾಗಿರುವಂಥ ಮಂಕಾಳು ಇದ್ರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪಣತೊಟ್ಟಂತೆ ಕಾಣ್ತಾ ಇದೆ. ಸಾಕಷ್ಟು ಪ್ರಚಾರ ಕಾರ್ಯಗಳನ್ನು ಮಾಡ್ತಾರೆ. ಈಗಾಗಲೇ 3-4 ಹಂತದ ಪ್ರಚಾರ ಕಾರ್ಯಗಳು ಕೂಡ ಮುಗಿದಿದೆ. ತಾವು ಇವತ್ತು ಕೂಡ ಈ ಒಂದು ಗ್ರಾಮಕ್ಕೆ ಬಂದು ಇಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಸಾಕಷ್ಟು ಜನ ಸೇರಿದ್ದಾರೆ. ಏನು ಹೇಳ್ತಿದ್ರಿ? ಖಂಡಿತ ನಾವು 30 ವರ್ಷ ಕಳ್ಕೊಂಡಿದ್ದೇವೆ. ಜನಕ್ಕೂ ಅನುಭವ ಆಗಿದೆ. ನಮ್ಮ ಪಕ್ಷದಿಂದ ಏನು ಜನಕ್ಕೆ ಸಹಾಯ ಸಹಕಾರ ಆಗ್ತಿದೆ, 30 ವರ್ಷದಿಂದ ಏನಾಗಿದೆ ನೋಡಿ, ಮತದಾರರೇ ಚೇಂಜ್ ಆಗಿದ್ದಾರೆ. ನಾವು ಅದ್ರ ಜೊತೆ ನಮ್ಮ ಮುಖಂಡರು, ಲೀಡರ್ಸು, ಕಾರ್ಯಕರ್ತರು ಎಲ್ಲ ಸೇರಿ ಕೆಲಸನೂ ಅದೇ ರೀತಿ ಮಾಡ್ತಾ ಇದ್ದೇವೆ. ನಾವು ಗೆಲ್ತೇವೆ ಅಂದೇಳಿ ನಂಬಿಕೆ ಇದೆ. ಜಿಲ್ಲೆಯಲ್ಲಿ ವಾತಾವರಣ ಯಾವ ರೀತಿ ಇದೆ ಅಂತ, ಯಾಕಂತಂದ್ರೆ ಈಗಾಗಲೇ ನೀವು 3-4 ಸುತ್ತಿನ ಚುನಾವಣೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಜನ ಏನಾದರೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಥವಾ ತಮ್ಮ ಪರವಾಗಿ ಒಲವನ್ನು ತೋರಿಸ್ತಾ ಇದ್ದಾರಾ ಅಂತ? ಮುಖ್ಯವಾಗಿ ಏನು ನಾವು ನಮ್ಮ ಇಲೆಕ್ಷನ್ದಲ್ಲಿ ಏನು ಹೇಳಿದರು, ಗ್ಯಾರಂಟಿ ಕೊಟ್ಟಿದ್ರು, ನಿಮಗೆ ಮುಡಿಸ್ತೇವೆ ಅಂದೇಳಿ ಅದನ್ನು ಮುಡಿಸಿದ್ದೇವೆ. ಅವರು ಜನ ಖುಷಿಯಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ, ನಮಗೆಲ್ಲ ರೀತಿಯ ಸಹಾಯ ಸಹಕಾರ ಆಗಿದೆ, ನಾವು ನಿಮ್ಮ ಜೊತೆ ನಿಲ್ತೇವೆ ಅಂದೇಳಿ ಹೇಳ್ತಾ ಇದ್ದಾರೆ. ಯಾಕಂದರೆ ಇಡೀ ಜಿಲ್ಲೆ ಸುತ್ತಾಡಿದ್ದೇನೆ ನಾನು. ಎಲ್ಲ ಕಡೆಯಲ್ಲೂ ಒಳ್ಳೆಯ ರೀತಿಯಲ್ಲಿ ಅಭಿಪ್ರಾಯ ಜನರದ್ದು. ಮತದಾರರಂತೂ ರೆಡಿ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಬಿಜೆಪಿಯವರಿಗೆ ವೋಟ್ ಕೊಡೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಕೇಂದ್ರ ಸರ್ಕಾರದ ಯೋಜನೆಗಳು ಇಲ್ಲಿ ಜಾರಿಯಾದರೂ ಕೂಡ ಆ ಒಂದು ಯೋಜನೆಯಿಂದ ಇಲ್ಲಿ ಜಿಲ್ಲೆಯ ಜನರಿಗೆ ಅನುಕೂಲಗಳು ಆಗ್ತಾ ಇಲ್ಲ ಅನ್ನುವಂಥ ಮಾತಿದೆ. ಅಂದರೆ ಉದ್ಯೋಗ ಸೃಷ್ಟಿ ಇರ್ಬೋದು, ಇನ್ನಿತರ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದೆ. ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ MP ಆದರೆ ಪರಿಹಾರ ಆಗಬಲ್ಲದು ಅಂತ ಭರವಸೆ ಕೊಡ್ತೀರಾ ಅಂತ? ನೋಡಿ, ರಾಜ್ಯ ಸರ್ಕಾರದಿಂದ ಏನಾಗೋದಿದೆ ಅದನ್ನು ನಾವು ಮಾಡ್ತೇವೆ. ಈಗ ಅಭ್ಯರ್ಥಿ ಏನಿದಾರಲ್ಲ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಈ ಜಿಲ್ಲೆಯ ಸಮಸ್ಯೆ ಸಮರ್ಪಕವಾಗಿ ಸ್ಪಂದಿಸ್ತಾರೆ. ಯಾವುದೇ ಒಂದು ನಮ್ಮ ಕೇಂದ್ರದಿಂದ ಆಗುವಂಥ ಕೆಲಸ ಬಹಳ ಇದೆ. ಬಹಳ ದೊಡ್ಡ ಸಮಸ್ಯೆ ಇದೆ. ಏನು ಅರಣ್ಯ ಇರ್ಬೋದು, ಆ ಕಡೆ ಸಮುದ್ರ ಸೈಡ್ ಹೋದ್ರೆ CRZ ಇರ್ಬೋದು, ಈ ಕಡೆ ನ್ಯಾಷನಲ್ ಹೈವೇ ಇರ್ಬೋದು, ಬೇಕಾದಷ್ಟು ಯಾವ ಸಮಸ್ಯೆಗೂ 30 ವರ್ಷವರೆಗೆ ನಮ್ಮ ಜಿಲ್ಲೆಯ ಹೆಸರು ಸಹ ಪಾರ್ಲಿಮೆಂಟಲ್ಲಿ ಬರಲಿಲ್ಲ. ಸಮಸ್ಯೆ ಕ್ಲಿಯರ್ ಆಗೋದು ಮತ್ತೆ ಜಿಲ್ಲೆ ಹೆಸರಾದರೂ ಬರಬೇಕಲ್ಲ. ಕಾರವಾರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂಥ ಸಮಸ್ಯೆ ಇದೆ ಅಂದೇಳಿ ಹೆಸರಾದರೂ ಬರಬೇಕಲ್ಲ, ಹೆಸರು ಬರಲಿಲ್ಲ. ಹಾಗಾಗಿ ಇವರು ಹಾಗೆ ಮಾಡೋದಿಲ್ಲ. ಸಮರ್ಪಕವಾಗಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು, ಎಲ್ಲ ಕಾರ್ಯಕ್ರಮಗಳು ಅದಕ್ಕೆ ಮತ್ತೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲರಿಗೂ ಸಹಾಯ ಸಹಕಾರ ಖಂಡಿತ ನಮ್ಮ ಅಭ್ಯರ್ಥಿಯಿಂದ ಆಗ್ತದೆ. ನಮ್ಮ ಪಕ್ಷ ಮಾಡ್ತಾರೆ ಅಂತ ಹೇಳ್ತೀನಿ. ಬಿಜೆಪಿಯವರು ಪ್ರತಿ ಪ್ರಚಾರ ಸಭೆಯಲ್ಲೂ ಕೂಡ ಹೇಳ್ತಾ ಇರುವಂತ ಒಂದೇ, ಮೋದಿಗಾಗಿ ಓಟನ್ನು ಕೊಡಿ, ಮೋದಿಯ ಕೈ ಬಲಪಡಿಸಬೇಕಿದೆ, ದೇಶಕ್ಕಾಗಿ ಮೋದಿಯನ್ನ ಗೆಲ್ಲಿಸಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಸ್ಥಳೀಯ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತ ಮಾತನ್ನು ಕೂಡ ಅವರು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ. ನೋಡಿ, ನಾನು ವಿನಂತಿ ಮಾಡ್ಕೊಳ್ತೇನೆ ಈ ಜಿಲ್ಲೆ ಜನರ ಹತ್ರ, ಯಾವುದೇ ಕಾರಣಕ್ಕೆ ಇಲ್ಲಿ ಮೋದಿಯವರು ಬರಲಿಲ್ಲ 10 ವರ್ಷ, ಅಥವಾ ಈ ಜಿಲ್ಲೆಗೆ ಮೋದಿಯವರಿಂದ ಯಾವ ಕೆಲಸನೂ ಆಗಲಿಲ್ಲ. ಯಾವುದಾದ್ರೂ ಇದ್ದರೆ ನಾವು 10 ವರ್ಷ ನಾವು ಇಂಥ ಕೆಲಸವನ್ನ ಮಾಡಿದ್ದೇವೆ ಅಥವಾ ಈ ರೀತಿ ನಾವು ಹೇಳಿದ್ರು, ಅಥವಾ ಮೋದಿಯವರು ಫಸ್ಟ್ ಇಲೆಕ್ಷನ್ ನಿಲ್ಲುವಾಗ ಹೇಳಿದ್ರು 100 ದಿವಸ ಕೊಡಿ, ಇಡೀ ದೇಶ ಚೇಂಜ್ ಮಾಡ್ತೇನೆ ನಡಿ. ಯಾವುದಾದ್ರೂ ಒಂದು ರಾಜ್ಯ ಚೇಂಜ್ ಮಾಡದಿದ್ರೆ ತೋರಿಸ್ಲಿ ಅವರು, ದೇಶ ಸಾಯಲಿ. 15 ಲಕ್ಷ ಹಾಕ್ತೆ ಅಂತ ಹೇಳಿದ್ರು. ಈಗ ಅದು ಗ್ಯಾರಂಟಿನೇ ಅವ್ರು ಕೊಟ್ಟಿದ್ದು. ಅವಾಗ 15 ಲಕ್ಷ ರೂಪಾಯಿ ಪ್ರತಿ ಅಕೌಂಟಿಗೆ ನಾವು ಕುಟುಂಬಕ್ಕೆ ಮುಡಿಸುವಂಥ ಕೆಲಸ ಮಾಡ್ತೇನೆ ಹೇಳಿ ಅವರೇ ಗ್ಯಾರಂಟಿ ಕೊಟ್ಟಿದ್ದು. 10 ವರ್ಷ ಆದರೂ ಮಾಡ್ಲಿಕ್ಕಾಗಲಿಲ್ಲ. ಈಗ ಮತ್ತೆ 10 ವರ್ಷ ಮಾಡ್ಲಿಕ್ಕೆ ಆಗದೆ ಇರೋದು, ಈಗ ಮತ್ತೆ ಬಂದ ತಕ್ಷಣ ಮತ್ತೇನು ಅವ್ರದ್ದೇನು ಗ್ಯಾರಂಟಿ ಬರ್ತಾ ಇದೆಯಪ್ಪ. ಅದೇನು ಗ್ಯಾರಂಟಿ ಅಂತ ಗೊತ್ತಿಲ್ಲ. ನಮ್ಮ ಗ್ಯಾರಂಟಿ ಅವ್ರು ಇದು ಮಾಡಿದ್ದಾರೆ. ಮೋದಿ ಗ್ಯಾರಂಟಿ ಅದು ಖಂಡಿತ ಇಲ್ಲ, ಅವ್ರು ಸುಳ್ಳೇ ಹೇಳೋದು.
BJPಯವರು ಸುಳ್ಳು ಬಿಟ್ಟರೆ ಬೇರೆ ಏನೂ ಹೇಳಿದ್ದಿಲ್ಲ, ಏನೂ ಮಾಡಿದ್ದಿಲ್ಲ, ಈ ದೇಶಕ್ಕೂ ಏನೂ ಆಗಿದ್ದಿಲ್ಲ. ಹಾಗಿದ್ರೆ ಈ ಬಾರಿ MP ನಿಮ್ಮ ಅಭ್ಯರ್ಥಿ ಆಗೇ ಆಗ್ತಾರೆ? ಖಂಡಿತ ನಮ್ಮ ಅಭ್ಯರ್ಥಿ ವಿನ್ ಆಗ್ತಾರೆ. ಸರ್ಕಾರನು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಇದಿಷ್ಟು ಸಚಿವರಾಗಿರುವಂತಹ ಮಂಕಾಳ ವೈದ್ಯರು ಹೇಳ್ತಾ ಇರುವಂತಹ ಮಾತು. ಖಂಡಿತವಾಗಿಯೂ ಈ ಬಾರಿ ನಾವು ಈ ಒಂದು ಕ್ಷೇತ್ರವನ್ನು ವಶಪಡಿಸಿಕೊಳ್ತೇವೆ ಅಂತ ಮಾತನ್ನು ಹೇಳ್ತಾ, ಜೊತೆಗೆ ಈ ಹೋದಲ್ಲಿ ಬಂದಲ್ಲಿ ನಮ್ಮ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನರೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಾವು ಗೆಲ್ಲುವ ವಿಶ್ವಾಸವೂ ಕೂಡ ದೃಢವಾಗ್ತಾ ಹೋಗ್ತಾ ಇದೆ ಅನ್ನುವಂಥ ಮಾತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಡಾಪ್ ಜೊತೆ ಕಾರ್ತಿಕ್, TV5 ಕನ್ನಡ, ಉತ್ತರ ಕನ್ನಡ.